ಅಷ್ಟನ್ ತಮ್ಮ ಭಯವನ್ನು ನಿಯಂತ್ರಿಸುವ ನಿಯಮಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ತಮ್ಮ ಚಲಂಗದ ಅನುಭವವನ್ನು ವಿವರಿಸುತ್ತಾರೆ. ಜಂಗಲದಲ್ಲಿ ಬದುಕಿಸಲು ಅಗತ್ಯವಿರುವ ಕೌಶಲ್ಯಗಳನ್ನು ಕಲಿಯುವುದು ಅತೀವ ಮುಖ್ಯ. ಅಷ್ಟನ್ ನದಿಗಳನ್ನು ಸುಲಭ ಮಾಡಲು ಹೇಗೆ ಕಲಿತಾರೆ ಎಂಬುದನ್ನು ವಿವರಿಸುತ್ತಾರೆ. ಅವರು ತಮ್ಮ ಗೇರ್ ಅನ್ನು ಹುಡುಕುವುದರ ಮೂಲಕ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಮುಂದಿನ ಹಂತಗಳಿಗೆ ಸಿದ್ಧರಾಗಲು ತಮ್ಮ ಯೋಜನೆಗಳನ್ನು ಹಂಚಿಕೊಳ್ಳುತ್ತಾರೆ. ನದಿಯಲ್ಲಿ ಮುಂದುವರಿಯಲು ಕಣುಗಳನ್ನು ಬಳಸುವುದು ಹೊಸ ಪ್ರಯೋಗವಾಗಿದೆ. ಅಷ್ಟನ್ ಈ ವಿಧಾನವನ್ನು ಅರಿತುಕೊಳ್ಳುತ್ತಾರೆ. ಬೆಂಕಿಯನ್ನು ಸುರಕ್ಷಿತವಾಗಿ ಬೆಳೆಸುವುದು ಮತ್ತು ಅದನ್ನು ಉಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಅಷ್ಟನ್ ಬೆಂಕಿಯ ನಿರ್ವಹಣೆಯ ಬಗ್ಗೆ ವಿವರಿಸುತ್ತಾರೆ. ಅಷ್ಟನ್ ಕಂಬಸ್ ನವಿಗೇಷನ್ ಬಗ್ಗೆ ಮಾಹಿತಿ ನೀಡಿ ಪರಿಸರದಲ್ಲಿ ತಿರುವುಗಳನ್ನು ಗುರುತಿಸುವ ವಿಧಾನವನ್ನು ವಿವರಿಸುತ್ತಾರೆ. ಮಾನಸಿಕ ಶಕ್ತಿ ಮತ್ತು ಸ್ಥಿತಿಗತಿಗಳನ್ನು ನಿರ್ವಹಿಸುವುದು ಅಗತ್ಯ. ಅಡ್ಡಿಪಡಿಗಳ ಮಾನಸಿಕ ಶಕ್ತಿಯು ಹೆಚ್ಚು ಪುನಃ ಪ್ರೇರಣೆಯನ್ನು ನೀಡುತ್ತದೆ. ಅನುಭವಗಳು ವ್ಯಕ್ತಿಯ ಶಕ್ತಿ ಹೆಚ್ಚಿಸುತ್ತವೆ. ಕಷ್ಟಗಳನ್ನು ಎದುರಿಸುವಾಗ ಉತ್ತಮ ಶ್ರೇಣಿಯ ಸ್ಥಿರತೆಯನ್ನು ಪಡೆಯುತ್ತಾರೆ. ತಾವು ಶ್ರೇಷ್ಠತೆಗೆ ಯತ್ನಿಸುವಾಗ ಇತರರೊಂದಿಗೆ ಸಹಾಯವನ್ನು ಹಂಚಿಕೊಂಡಿರುವುದು ಶಕ್ತಿಯುತವಾಗಿದೆ. ಆಷ್ಟನ್ಗಾಗಿ ಈ ಸವಾಲು ಕಠಿಣ, ಏಕೆಂದರೆ ಹಾರುವ ಮಾರ್ಗ ದೀರ್ಘವಾಗಿರುತ್ತದೆ. ಆತನು ಶಕ್ತಿಯ ವಿಷಯದಲ್ಲಿ ಗಮನ ಹರಿಸುತ್ತಾನೆ. ಆಷ್ಟನ್ನು ಡ್ರಾಪ್ಗೆ ತಲುಪಿದಾಗ ಆತನು ಹೆಚ್ಚು ತೀವ್ರತೆಗೆ ಒಳಗಾಗುತ್ತಾನೆ, ಆದರೆ ಆತನು ಶ್ರದ್ಧೆಯಿಂದ ಮುಂದೆ ಸಾಗಬೇಕು. ಮೀನಿನ ಬೇಟೆಗೆ ಹೋಗುವಾಗ ಸುರಕ್ಷೆಯ ಬಗ್ಗೆ ಗಮನ ಹರಿಸುವುದು ಅಗತ್ಯವಿದೆ. ಆತನು ಸಂಪರ್ಕದಲ್ಲಿರಬೇಕು. ಅಷ್ಟನ್ ತನ್ನ ಎರಡನೆಯ ಉದ್ಯೋಗದಲ್ಲಿ ಹೆಂಡತಿಯೊಂದಿಗೆ ಹೇಗೆ ಭೇಟಿಯಾಗಿ, ಇದು ಅವನನ್ನು ಹೇಗೆ ಪ್ರಭಾವಿತವಾಯಿತು ಎಂಬುದನ್ನು ವಿವರಿಸುತ್ತಾರೆ. ಯಶಸ್ಸಿನ ಶ್ರೇಣಿಯ ಪರ್ಯಾಯಗಳು ಮತ್ತು ಅದರಿಂದ ಹೆಮ್ಮೆ ಅಥವಾ ನಂಬಿಕೆ ಹೇಗೆ ಬಲಗೊಳ್ಳುತ್ತದೆ ಎಂಬುದನ್ನು ತಮ್ಮ ಅನುಭವದ ಆಧಾರದ ಮೇಲೆ ವಿವರಿಸುತ್ತಾರೆ. ಅಷ್ಟನ್ ತನ್ನ ವಕ್ರೋಧವು ಹೇಗೆ ಉತ್ತಮ ವ್ಯಕ್ತಿಯಾಗಿ ರೂಪಿತಗೊಳಿಸುತ್ತದೆ ಎಂಬುದನ್ನು ತಿಳಿಸುತ್ತಾರೆ ಮತ್ತು ಇಲ್ಲಿಯಲ್ಲೂ ದುರಂತ ಅನುವಾದವನ್ನು ಶೇರ್ ಮಾಡುತ್ತಾರೆ. ನಾವು ಜಲಾಶಯದಲ್ಲಿ ಮೀನು ಹಿಡಿಯಲು ನೆಟ್ಗಳನ್ನು ಬಳಸುತ್ತೇವೆ, ಇದು ನಮ್ಮ ಕಾರ್ಯವನ್ನು ಸುಲಭಗೊಳಿಸುತ್ತದೆ. ಕ್ಯಾಂಪ್ ಸೆಟಪ್ ಮಾಡುವಾಗ ನಾವು ನೆಟ್ಗಳನ್ನು ಬಳಸಿಕೊಂಡು ಹಿಮಾಕ್ ನಿರ್ಮಿಸುತ್ತೇವೆ, ಇದು ಕೀಟಗಳಿಂದ ಕಾಪಾಡುತ್ತದೆ. ಅದರ ಮಧ್ಯೆ ನಾವು ಎದುರಿಸುತ್ತಿರುವ ಸವಾಲುಗಳನ್ನು ಚರ್ಚಿಸುತ್ತೇವೆ, ಇದು ನಮ್ಮ ಪ್ರಯಾಣವನ್ನು ಸುಗಮಗೊಳಿಸಲು ಅಗತ್ಯ. ಈ ತರಬೇತಿಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಶಕ್ತಿಯ ಮತ್ತು ಸಮತೋಲನದ ನಿರ್ವಹಣೆ ಅಗತ್ಯವಿದೆ. ನಿರಂತರ ಅಭ್ಯಾಸವನ್ನು ಕೇಳಿಕೊಳ್ಳುತ್ತಾರೆ. ಶಕ್ತಿ ಮತ್ತು ಸಮತೋಲನವನ್ನು ಬೆಳೆಸುವ ಕಮಾಂಡ್ ಕೌಶಲ್ಯಗಳನ್ನು ಶ್ರೇಷ್ಠತೆಯನ್ನು ಮೆರೆದಂತೆ ತೋರಿಸುತ್ತದೆ. ಈ ತರಬೇತಿಯ ವೇಳೆ ಜಾಗ್ರತೆಯನ್ನು ಕಾಪಾಡುವುದು ಮತ್ತು ಸುರಕ್ಷಿತವಾಗಿ ನಿರ್ವಹಣೆಯು ಅತ್ಯಂತ ಮುಖ್ಯವಾಗಿದೆ. ಸಮತೋಲನ ಕಳೆದುಕೊಂಡಾಗ ಪುನಃ ನಿಯಂತ್ರಣಕ್ಕೆ ತರಲು ಕಲಿಯುವುದು ಅವಶ್ಯಕ.